ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ಮಹತ್ವದ ಭೇಟಿಯನ್ನಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಬೆಳಗಾವಿಯ ಗಲ್ಲಿಗಳಲ್ಲಿ ಏನು ಮುಖದ ಕಾಂತಿಯನ್ನು ಹೆಚ್ಚಿಸ್ತೀವಿ, ಹಾಗೇನೆ ನಿಮ್ಮ ಕೂದಲುಗಳನ್ನ ಪ್ಲಾಂಟೇಶನ್ ಮಾಡ್ತೀವಿ ಅಂತ ಹೇಳಿ ಅನೇಕ ಬ್ಯೂಟಿ ಪಾರ್ಲರ್ಗಳಲ್ಲಿ ಇದೊಂದು ದಂಧೆ ರೀತಿಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಬ್ಯೂಟಿ ಪಾರ್ಲರ್ಗಳಲ್ಲಿ ಕೇವಲ ಸೌಂದರ್ಯ ವರ್ಧಕಗಳನ್ನ ಮಾತ್ರ ಮಾಡಬೇಕು, ಆದರೆ ಇವರು ಹೇರ್ ಪ್ಲಾಂಟೇಶನ್ ಹಾಗೇನಿದೆ ಚರ್ಮದ ಕಾಂತಿಗಾಗಿ ಸ್ಟಿರಾಯ್ಡ್ಗಳನ್ನ, ನಿಷೇಧಿತ ಸ್ಟಿರಾಯ್ಡ್ಗಳನ್ನ ಬಳಸ್ತಾರೆ. ಇದರಿಂದ ಚರ್ಮಕ್ಕಷ್ಟೇ ಅಲ್ಲ, ಇಡೀ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಬೆಳಗಾವಿಯಲ್ಲಿ ಅನೇಕರು ಈ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ರು. ದೂರನ್ನ ಆಧರಿಸಿ ಪರಿಶೀಲನೆ ನಡೆಸುವಂತೆ ಆರೋಗ್ಯ ಇಲಾಖೆಗೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಿಢೀರನೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದು ಕೆಮಿಕಲ್ಗಳು ಮತ್ತು ಅನೇಕ ವಸ್ತುಗಳು ಪತ್ತೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿ ಅಂಶ. ಯಾಕಂದ್ರೆ ಹೇರ್ ಪ್ಲಾಂಟೇಶನ್ ಮಾಡಬೇಕು ಅಂದ್ರೆ ಒಂದು ಬ್ಯೂಟಿ ಸೆಲ್ನಲ್ಲಿ ತಜ್ಞ ವೈದ್ಯರು ಇರಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೇ ಹೇಳುತ್ತೆ, ಅಲ್ಲಿ ತಜ್ಞ ವೈದ್ಯರಿಂದ ಮಾತ್ರ ಇದರಿಂದ ಸಾಧ್ಯ. ಆದ್ರೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಯಾವುದೇ ರೀತಿ ಪರಿಣಿತಿ ಹೊಂದದವರು ಈ ಕೆಲಸಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಬೆಳಗಾವಿ ಮಹಾನಗರದಲ್ಲಿರ್ತಕ್ಕಂಥ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ 10 ಬ್ಯೂಟಿ ಪಾರ್ಲರ್ ಮತ್ತು ಸ್ಕಿನ್ ಕೇರ್ ಹೀಗೇನೆ ಹೇರ್ ಪ್ಲಾಂಟೇಶನ್ ಗಳಿಗೆ ಅಲ್ಲಿ ಮಾಡಲಾಗ್ತಿತ್ತು. ಹೀಗಾಗಿ 10 ಕೇಂದ್ರಗಳಿಗೆ ಬೀಗವನ್ನ ಜಡಲಾಗಿದೆ ಮತ್ತು 7 ಕಡೆಗಳಲ್ಲಿ ಅಧಿಕಾರಿಗಳು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿ ಅನೇಕ ನಿಷೇಧಿತ ವಸ್ತುಗಳು ಪತ್ತೆಯಾಗಿದ್ದಕ್ಕಾಗಿ 7 ಈ ರೀತಿ ಬ್ಯೂಟಿ ಸಲೂನ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇನ್ನುಳಿದ ಕಡೆಗಳಲ್ಲಿ ಬ್ಯೂಟಿ ಸಲೂನ್ಗಳು ಬೀಗ ಹಾಕಿತ್ತು ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ವೈದ್ಯರಿಂದ ದೂರುಗಳು ಬಂದಿದ್ದಾವೆ. ಏನಂತ, ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕ್ಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು. ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಅಂಡ್ ಸೀಸರ್ ಆರ್ಡರ್ವನ್ನು DC ಅವ್ರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ಸರಿಸುಮಾರು 30 ತಂಡಗಳಿಂದ ಈ ಸರ್ಚ್ ಅಂಡ್ ಸೀಜರ್ ಆಪರೇಷನ್ ಅನ್ನು ಮಾಡಿದೀವಿ. ಸ್ಕಿನ್ ಕೇರ್ ಗಳಲ್ಲಿ ಅತ್ಯಂತ ಅಪಾಯಕಾರಿಯಾದಂತಹ ಸ್ಟೆರಾಯ್ಡ್ ಬಳಸಿರೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆ ಸ್ಟಿರಾಯ್ಡ್ ಬಳಸಿದಂತಹ ವಸ್ತುಗಳನ್ನು ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿ ಅವನ್ನ ವಶಕ್ಕೆ ಪಡೆದಿದೆ ಮತ್ತು ದೇಹದ ಸೌಂದರ್ಯದ ಚರ್ಮದ ಕಾಂತಿಯನ್ನು ಹೆಚ್ಚಕ್ಕೆ ಬಳಸುವಂತ ಅನೇಕ ವಸ್ತುಗಳು ಕೂಡ ಅಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಸ್ಟಿರಾಯ್ಡ್ ಬಳಕೆ ಹೆಚ್ಚಿದೆ ಅಂತಕ್ಕಂಥದ್ದು ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಸ್ಟಿರಾಯ್ಡ್ ನಿಯಮಿತವಾಗಿ ಬಳಸಬೇಕು, ಆದ್ರೆ ಅದನ್ನ ಬೇಕಾಬಿಟ್ಟಿಯಾಗಿ ಬೆಳೆಸುವಂತ ಅಂಶಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಒಟ್ಟು 30 ಕಡೆಗಳಲ್ಲಿ ದಾಳಿ ನಡೆಸುವ ಸಂದರ್ಭದಲ್ಲಿ 10 ಕೇಂದ್ರಗಳನ್ನ ಈಗಾಗಲೇ ಬೀಗವನ್ನು ಜಡಲಾಗಿದೆ ಮತ್ತು ಇಲ್ಲಿ ಅನೇಕ ನಿಷೇಧಿತ ವಸ್ತುಗಳು ಪತ್ತೆಯಾಗಿದ್ರಿಂದ 7 ಬ್ಯೂಟಿ ಪಾರ್ಲರ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇದು ಬೆಳಗಾವಿಯಲ್ಲಿ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್. ಇದು ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಮಸಾಜ್ ಸೆಂಟರ್ ಆಗಿರ್ಬೋದು ಮತ್ತು ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಯಾಕಂದ್ರೆ ಸಾರ್ವಜನಿಕರಿಗೆ ಸಮರ್ಪಕವಾದ ಮಾಹಿತಿ ಇರಲ್ಲ. ಅವರು ಬ್ಯೂಟಿ ಪಾರ್ಲರ್ಗೆ ಹೋದ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಸ್ಕಿನ್ ಕೇರ್ ಮಾಡ್ತೀವಿ, ಜೊತೆಗೆ ನಿಮ್ಮ ಹೇರ್ ಪ್ಲಾಂಟೇಶನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹುತೇಕ ಬ್ಯೂಟಿ ಪಾರ್ಲರ್ಗಳಲ್ಲಿ ಮಾಡಲಾಗುತ್ತೆ. ಆದ್ರೆ ತಜ್ಞರಿಲ್ಲದೆ ಇದನ್ನ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅನೇಕ ಕಡೆಗಳಲ್ಲಿ ದೂರನ್ನ ಕೊಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲದ ಯಾರ ವ್ಯಾಪ್ತಿಗೆ ಬರುತ್ತೆ, ನಾವು ಯಾರಿಗೆ ದೂರು ಕೊಡ್ಬೇಕು ಅಂತೇಳಿ. ಆದ್ರೆ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸಲೂನ್ಗಳ ಪಾರ್ಲರ್ ಅಂತ ಹೇಳಿ ನಡೆಸಿ ಇವತ್ತು ಜನಕ್ಕೆ ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀರಾ. ಏನು ಕೂದಲ ಎಷ್ಟೇ ಮಾಡೋದು, ಆಮೇಲೆ ಚರ್ಮಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾನಂತ ಹೇಳಿ ನೀವೇನು ಕೆಮಿಕಲ್ ಯೂಸ್ ಮಾಡಿ ಇವತ್ತು ಟ್ರೀಟ್ಮೆಂಟ್ ಕೊಡ್ತಾನಂತ ಹೇಳಿ ಜನಕ್ಕೆ ಚರ್ಮದ ಮೇಲೆ ಹಾನಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಇಂಥ ಯಾವ್ಯಾವ ಪಾರ್ಲರ್ಗಳಿದ್ದಾವೆ ಇನ್ನೂ ಅವ್ರ ಮೇಲೆ ಅವ್ರಿಗೆ ಗುರುತಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮತ್ತು ಏನು ಇವರ ಕೆಮಿಕಲ್ನ ಯೂಸ್ ಮಾಡಿ ಜನಕ್ಕೆ ಹಾನಿ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಏನು, ಪಾರ್ಲರ್ದಲ್ಲಿ ಅವ್ರು ವ್ಯಾಕ್ಸ್ ಮಾಡಬೇಕು, ಫೇಶಿಯಲ್ ಮಾಡಬೇಕು, ಅವ್ರದ್ದು ಏನು ಕೆಲಸ ಇದೆ, ಎಬ್ರೋ ಮಾಡಬೇಕು, ಮೇಕಪ್ ಮಾಡಬೇಕು, ಅವ್ರಿಗೇನು ಅವ್ರ ಅಂಡರ್ದಾಗ ಬರ್ತಿದ್ದೆ ಅದು ಮಾತ್ರ ಮಾಡಬೇಕು. ಅದು ಬಿಟ್ಟು ಬೇರೆದು ಏನಾರವ್ರೆ ಲೇದರ್
ಲೇಸರ್ ಟ್ರೀಟ್ಮೆಂಟಾ, ಆಮೇಲೆ ಕೂದಲ ಕೂಡಿಸೋದು ಇವೆಲ್ಲ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಜನಕ್ಕೆ ಕ್ಯಾನ್ಸರ ಮತ್ತು ಮುಖಕ್ಕೆ ಉಲ್ಟಾ ಇನ್ಫೆಕ್ಷನ್ ಆಗ್ತಾ ಇದೆ, ಪಿಂಪಲ್ಸ್ ಇದ್ದ ನಿಮ್ಮ ಟ್ರೀಟ್ಮೆಂಟ್ ಮಾಡ್ತೀವಿ. ಆ ಕೆಲಸ ಚರ್ಮದ ಡಾಕ್ಟರ್ದು ಕೆಲಸ, ನಿಮ್ಮದು ಕೆಲಸ ಅಲ್ಲ. ಇಂಥವ್ರ ಮೇಲೆ ನಾ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ DC ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ಮೇಲೆ ಕಠಿಣವಾಗಿ ಕಾರ್ಯವಾಹಿ ಮಾಡಬೇಕು. ಆ ದೂರನ್ನು ಆಧರಿಸಿ ಈಗ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಅನೇಕ ವಸ್ತುಗಳು ಕೂಡ ಅಂದ್ರೆ ಮಷಿನರಿಗಳು ಪತ್ತೆಯಾಗಿವೆ ಮತ್ತು ನಿಷೇಧಿತ ಟ್ಯಾಬ್ಲೆಟ್ಗಳಾಗಿರ್ಬೋದು ಮತ್ತು ಅನೇಕ ಮಾನವನ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂತಹ ವಸ್ತುಗಳು ಕೂಡ ಸಾಕಷ್ಟು ಪತ್ತೆಯಾಗಿದ್ರಿಂದ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ದಿಟ್ಟವನ್ನ ಕ್ರಮ ಕೈಗೊಂಡಿದೆ ಮತ್ತು ಯಾರೆಲ್ಲ ಈಗ ನೋಟಿಸ್ ಯಾರೆಲ್ಲ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅವ್ರ ಮೇಲೆ ಕುಲಂಕುಷವಾಗಿ ತನಿಖೆ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಬೆಳಗಾವಿಯಲ್ಲಿ ಮಾಡಲಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ಕಿನ್ ಕೇರ್ ಮತ್ತು ಹೇರ್ ಮೇಲೆ ಸಾಕಷ್ಟು ಮುತುವಜ್ಜಿ ಇರುತ್ತೆ, ಕಾಳಜಿ ಇರುತ್ತೆ. ಅದನ್ನ ನಾವು ಮಾಡ್ಕೊಡ್ತೀವಿ ಅಂದಾಗ ನಂಬಿಕೆ ಸಹಜ. ಹಾಗಾಗಿ ಈಗ ಯಾರೆಲ್ಲ ಗ್ರಾಹಕರು ಈ ಒಂದು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತೀರಿ, ಅಲ್ಲಿ ನೀವು ವೈದ್ಯರಿದಾರ, ಯಾರಿಂದ ಇದನ್ನ ಮಾಡಿಸ್ತೀರಿ ಅನ್ನೋದು ಇನ್ನು ಮುಂದೆ ಕಡ್ಡಾಯವಾಗಿ ಕೇಳಬೇಕು ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಅಷ್ಟೇ ಪ್ರಬಲವಾಗಿ ಕೇಳುವಂತಹ ಅಂಶ. ಯಾಕಂದ್ರೆ ಸಹಜವಾಗಿ ಬ್ಯೂಟಿ ಪಾರ್ಲರ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಜನರನ್ನ ನಂಬಿಸ್ತಾರೆ ಮತ್ತು ಈಗ ಸಾಮಾನ್ಯ ಹೇರ್ ಡ್ರೆಸಸ್ ಅಂಗಡಿಗಳಿಗೆ ಹೋದಾಗ ಕೂಡ ಅವರು ಕೂಡ ಈಗ ನಿಮ್ಮನ್ನ ಸ್ಕಿನ್ ಕೇರ್ ಮಾಡ್ತೀವಿ, ನಿಮ್ಮ ಸ್ಕಿನ್ ಟೌನ್ ಡೌನ್ ಆಗಿದೆ, ನಾವು ಶಾರ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಯಾವೆಲ್ಲ ಕೆಮಿಕಲ್ ಬಳಸ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಇನ್ನು ಮುಂದೆ ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಇಲ್ಲವಾದಲ್ಲಿ ನಮ್ಮ ದೇಹದ ಆರೋಗ್ಯವನ್ನ ನಾವೇ ಕಳೆದುಕೊಳ್ಳುವಂತ ಮತ್ತು ದುಷ್ಪರಿಣಾಮವಂತ ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಲಿದೆ. ಇದಕ್ಕೂ ಮುನ್ನ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕಿದೆ ಮತ್ತು ಎಲ್ಲೇ ಈ ರೀತಿ ಬ್ಯೂಟಿ ಪಾರ್ಲರ್ಗಳಲ್ಲಿ ಸ್ಟಿರಾಯ್ಡ್ ಆಗಿರ್ಬೋದು ಮತ್ತು ಯಾವ್ದಾದ್ರು ಒಂದು ಔಷಧವನ್ನು ಬಳಸ್ತಾರೆ ಅಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಗಮನಕ್ಕೆ ತರಬೇಕಾದಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಬೆಳಗಾವಿ ನಗರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಈ ರೀತಿ ಬ್ಯೂಟಿ ಪಾರ್ಲರ್ಗಳು, ಹೇರ್ ಕೇರ್ಗಳು ಮತ್ತೆ ಹಾಗೇನೆ ಸ್ಕಿನ್ ಕೇರ್ಗಳು ಸಾಕಷ್ಟು ಹುಟ್ಟಿಕೊಂಡಿರ್ತಕ್ಕಂಥದ್ದು. ಇದು ಬ್ಯೂಟಿ ಪಾರ್ಲರ್ ನಲ್ಲಿ ಮಾಡುವಂತಹ ಕೆಲಸ ಇದಲ್ಲ. ಆದರೂ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಯಾಮಾರಿಸುವಂತದ್ದು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈಗ ಸದ್ಯ ಇದಕ್ಕೆ ಆರೋಗ್ಯ ಇಲಾಖೆ ಕಡಿವಾಣ ಹಾಕಿರ್ತಕ್ಕಂಥದ್ದು. ಇನ್ನು ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ.